ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವದ ಮೂಲಕ ಅಬ್ಬರಿಸಿದ್ದ ಸಿದ್ದರಾಮಯ್ಯ ಮತ್ತೊಂದು ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿದ್ದಾರೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಹೈಕಮಾಂಡ್ ಕೂಡ ಹಸಿರು ನಿಶಾನೆ ನೀಡಿದೆ. ದಳಪತಿಗಳ ಭದ್ರಕೋಟೆಯಲ್ಲಿ ಹೂಂಕರಿಸೋದಕ್ಕೆ ಕಾಂಗ್ರೆಸ್ ಕಲಿಗಳು ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ನಡೆದಿದ್ದ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಶಕ್ತಿ ಪ್ರದರ್ಶನದ ಜೊತೆ ಹಳೆ ಮೈಸೂರು ಭಾಗದ 6 ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿ ಈ ಸಮಾವೇಶ ಮಾಡಲಾಗ್ತಿದೆ. ಆದರೆ ಕಾಂಗ್ರೆಸ್ನಲ್ಲೇ ಇದಕ್ಕೆ ಅಪಸ್ವರ ಕೇಳಿ ಬಂದಿತ್ತು. ಸಿಎಂ ವಿರೋಧಿ ಬಣ ಖರ್ಗೆ ಅವರಿಗೆ ಅನಾಮಧೇಯ ಪತ್ರ ಬರೆದಿತ್ತು. ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ದೂರವಿಟ್ಟು ಕಾರ್ಯಕ್ರಮ ಮಾಡ್ತಿರೋದು ಯಾಕೆ ಅಂತ ಲೆಟರ್ನಲ್ಲಿ ಉಲ್ಲೇಖಿಸಲಾಗಿತ್ತು. ಬೇರೆ ನಾಯಕರು ಇದೇ ರೀತಿ ಮಾಡಿದ್ರೆ ಪಕ್ಷದ ಭವಿಷ್ಯ ಏನಾಗಬಹುದು ಅಂತ ಪತ್ರದಲ್ಲಿ ಪ್ರಶ್ನಿಸಲಾಗಿತ್ತು. ಸಿದ್ದು ಸ್ವಾಭಿಮಾನಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್. ಪಕ್ಷದ ಹೆಸರಿನಲ್ಲೇ ಸಮಾವೇಶಕ್ಕೆ ರಾಹುಲ್ ಸೂಚನೆ. ಖರ್ಗೆಗೆ ಬರೆದಿದ್ದ ಪತ್ರ ಸಂಚಲನ ಸೃಷ್ಟಿಸ್ತಾ ಇದ್ದಂತೆ ಇದೇ ವಿಚಾರ ದೆಹಲಿಯಲ್ಲೂ ಸದ್ದು ಮಾಡಿತು. ದೆಹಲಿಯಲ್ಲೇ ಇದ್ದ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆ 35 ನಿಮಿಷ ಚರ್ಚಿಸಿದ್ರು. ಹಾಸನದಲ್ಲೇ ಸಮಾವೇಶ ಮಾಡ್ತಿರೋದ್ಯಾಕೆ ಅನ್ನೋ ಬಗ್ಗೆ ಮನವರಿಕೆ ಮಾಡಿದ್ರು. ಡಿಸಿಎಂ ಡಿಕೆ ಮತ್ತು ಸುರ್ಜೇವಾಲಾ ಕೂಡ ಈ ಬಗ್ಗೆ ವಿವರಣೆ ನೀಡಿದ್ರು. ಅಂತಿಮವಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶಕ್ಕೆ ಅಸ್ತು ಅಂದಿದ್ದಾರೆ. ಕೆಪಿಸಿಸಿ ಸಂಯುಕ್ತಾಶ್ರಯದಲ್ಲೇ ಕಾರ್ಯಕ್ರಮ ನಡೆಯಲಿದೆ ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಸಂಯುಕ್ತಾಶ್ರಯದಲ್ಲಿ ಸ್ವಾಭಿಮಾನಿಗಳ ಸಮಾವೇಶ ಮಾಡ್ತಾರೆ. ನಾವು ಮಾಡ್ತಾ ಇಲ್ಲ, ಆಕ್ಚುಲಿ ಅವ್ರು ಮಾಡ್ತಾ ಇರೋದು, ನಾವು ಸೇರ್ಕೊಂಡಿದ್ದೀವಿ. ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಪಕ್ಷ, ಸ್ವಾಭಿಮಾನಿ ಸಮಾವೇಶ, ತಳ ಸಮುದಾಯ ಎಲ್ಲರ ಜನರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥದ್ದು. ಪ್ರಪ್ರಥಮವಾಗಿ ಪಕ್ಷ, ಆನಂತರ ಬೇರೆವೆಲ್ಲ. ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅನಾಮಧೇಯ ಪತ್ರದಲ್ಲಿ ಹೇಳ್ತಾರೆ, ಮಾಡ್ತಾರೆ. ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗ್ತದೆ? ಇವೆಲ್ಲ ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ. ಅದಿದ್ದಾಗನೇ ಈಗ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಂತ ತಾನೇ ನಾವು ಸತ್ಯ ಹೇಳೋಕ್ಕೋಸ್ಕರ ಸಮಾವೇಶ ಮಾಡೋದು. ಖಂಡಿತ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಹಮತ ಇದೆ. ಮುಡಾ ಕೇಸ್ ವಿರುದ್ಧ ಬಲ ಪ್ರದರ್ಶನ ಅಷ್ಟೇ ಎಂದ ಆರ್ ಅಶೋಕ್. ಸಿದ್ದರಾಮಯ್ಯರ ಸ್ವಾಭಿಮಾನಿ ಸಮಾವೇಶ ಮುಡಾ ಕೇಸ್ ವಿರುದ್ಧ ಬಲ ಪ್ರದರ್ಶನ ಅಷ್ಟೇ, ನನ್ನ ಮುಟ್ಲಿ ನೋಡೋಣ ಅಂತ ಸಂದೇಶ ಕೊಡಲು ಈ ಸಮಾವೇಶ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅವ್ರಿಗೆ ಮೂಡಾ ಕೇಸು ಅವ್ರ ಮೇಲೆ ಬರಲಿಲ್ಲ ಅಂದರೆ ಯಾವುದೇ ಸಮಾವೇಶಗಳು ಇರ್ತಾ ಇಲ್ಲ, ಏನೂ ಇರ್ತಾ ಇಲ್ಲ. ಬಂದಿರೋಸ್ಕೋಸ್ಕರ ಬಚಾವಾಗಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ. ಟಾರ್ಗೆಟ್ ರಾಜಕಾರಣಕ್ಕೆ ಬಗ್ಗಲ್ಲ, ಇಡಿ ಸಿಬಿಐ ನನ್ನ ಮುಟ್ಟಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಎಂಬ ಸಂದೇಶ ನೀಡೋದು, ಪಕ್ಷದೊಳಗೆದ್ದಿರುವ ಸಿಎಂ ಬದಲಾವಣೆ ಚರ್ಚೆಗೆ ಶಕ್ತಿ ಪ್ರದರ್ಶನದ ಮೂಲಕ ಹೈಕಮಾಂಡ್ಗೆ ಮೆಸೇಜ್ ಪಾಸ್ ಮಾಡೋದು, ಸರ್ಕಾರ ಕಿತ್ತೊಗೆಯೋದಾಗಿ ಗುಡುಗಿದ್ದ ದೇವೇಗೌಡರ ತವರಲ್ಲೇ ಬಲ ಪ್ರದರ್ಶನ ತಾಕತ್ ತೋರಿಸೋದು ಅವರ ಗುರಿಯಾಗಿದೆ. ದೆಹಲಿಯಿಂದ ಹರೀಶ್ ಹಾಗೂ ಪ್ರಸನ್ನ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.